ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ಪ್ರತಿಭೆ ಕಾವ್ಯದ ಜನನಿ ಅನ್ನೋದ ವಿಚಾರವಾಗಿ ಭಾರತೀಯ ಕಾವ್ಯಮೀಮಾಂಸಕರ ದೃಷ್ಟಿಯಲ್ಲಿ, ಪಾಶ್ಚಾತ್ಯರ ಕಾವ್ಯ ದೃಷ್ಟಿಯಲ್ಲಿ ಪ್ರತಿಭೆ ಹೇಗೆ ಕಾವ್ಯದ ಜನನಿ ಎನ್ನೋದನ್ನು ಅಭ್ಯಾಸ ಮಾಡಿದ್ರಿ. ಈಗ ಕಾವ್ಯದ ಪರಿಕರ ಅಥವಾ ವ್ಯುತ್ಪತ್ತಿಗಳು ಅಂದರೆ ಕಾವ್ಯಕ್ಕೆ ಏನೇನು ಪೋಷಕ ಅಂಶವಾಗಿ ಕಾರ್ಯವನ್ನು ನಿರ್ವಹಿಸ್ತವೆ ಅನ್ನೋದನ್ನು ಈ ತರಗತಿಯಲ್ಲಿ ನಾವು ತಿಳಿಯೋಣ. ಪ್ರತಿಭೆ ಕಾವ್ಯದ ಬೀಜ ಸ್ವರೂಪವಾದ ಪರಿಕರವಾದ್ದರಿಂದ ಅದನ್ನು ಆಕಾರ, ಅದಕ್ಕೆ ಮುಖ್ಯವಾದ ಆಕಾರ ಅಂತ ಅದನ್ನು ಕರಿತೀವಿ. ಇನ್ನು ಉಳಿದಂಥವು ಪ್ರತಿಭೆಗೆ ಪೋಷಕವಾಗಿ ಕೂಡ್ಕೊಳ್ಳೋದ್ರಿಂದ ಪರಿಕರಗಳೆಂದು ನಿರ್ದೇಶಿಸಲಾಗಿದೆ. ಇಲ್ಲಿ ದೇಹ ಮನಸ್ಸುಗಳ ಸ್ವಸ್ಥತೆ, ಪ್ರತಿಭೆ, ಅಭ್ಯಾಸ, ಭಕ್ತಿ, ವಿದ್ವಾಂಸರೊಡನೆ ಮಾತುಕತೆ, ಪಾಂಡಿತ್ಯ, ದೃಢವಾದ ಜ್ಞಾಪಕ ಶಕ್ತಿ, ಉತ್ಸಾಹ ಇವು 8 ಕವಿತ್ವಕ್ಕೆ ತಾಯಿಯರು ಅಂತ ಹೇಳಿ ರಾಜಶೇಖರ ಹೇಳ್ತಾನೆ. ಕವಿತ್ವಕ್ಕೆ ಅಷ್ಟಮಾತೆಯರು. ಕವಿತ್ವಕ್ಕೆ ಪೋಷಕವಾಗಿ ಕೆಲಸ ಮಾಡ್ತಕ್ಕಂಥ ಅಂಶಗಳು ಯಾವ್ಯಾವುದು ಅಂತ ಹೇಳಿದರೆ ದೇಹ ಮನಸ್ಸುಗಳ ಸ್ವಸ್ಥತೆ, ಪ್ರತಿಭೆ, ಅಭ್ಯಾಸ, ಭಕ್ತಿ, ವಿದ್ವಾಂಸರೊಡನೆ ಮಾತುಕತೆ, ಪಾಂಡಿತ್ಯ, ದೃಢವಾದ ಜ್ಞಾಪಕ ಶಕ್ತಿ, ಉತ್ಸಾಹ ಇವು ಕವಿತ್ವಕ್ಕೆ ತಾಯಿಯರು ಅಂತ. ಇಲ್ಲಿ ರಾಜಶೇಖರ ಹೇಳ್ತಕ್ಕಂಥ ಮಾತೃಗಣದಲ್ಲಿ ಕವಿತೆಗೆ ಹೆತ್ತ ತಾಯಿ ಪ್ರತಿಭೆಯೊಂದೇ. ಇನ್ನು ಉಳಿದವು ಕೆಲವು ಸಾಕು ತಾಯಿಯಂತೆ ಮತ್ತು ಕೆಲವು ಸೂಲಗಿತ್ತಿಯರಂತೆ ಕಾವ್ಯ ನಿರ್ಮಾಣದಲ್ಲಿ ಪಾತ್ರವನ್ನು ವಹಿಸ್ತವೆ. ಇವುಗಳಿಂದ ಆಗೋದೆಲ್ಲ ಪರೋಕ್ಷವಾದ ಉಪಕಾರ. ಒಮ್ಮೊಮ್ಮೆ ಈ ಸುತ್ತಮುತ್ತಲಿನವುಗಳ ಉಪಚಾರ ಹೆಚ್ಚಾಗಿ ಒಮ್ಮೊಮ್ಮೆ ಕೂಸು ಬಡವಾಗೋದು ಕೂಡ ಉಂಟು ಅನ್ನೋ ಮಾತು ಸ್ವಾರಸ್ಯಪೂರ್ಣವಾಗಿದೆ. ಅಂದರೆ ಮುಖ್ಯ ಪ್ರತಿಭೆನೇ ಕಾವ್ಯದ ಹೆತ್ತ ತಾಯಿ, ಮುಖ್ಯವಾದ ಅಂಶ. ಇನ್ನು ಉಳಿದವು ಪೋಷಕಾಂಶಕವಾಗಿ ಸಾಕು ತಾಯಿಯ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತವೆ. ಅಂದರೆ ಪ್ರತಿಭೆ ಮುಖ್ಯ ಆದರೂ ಕೂಡ ಅದರ ಜೊತೆಗೆ ವ್ಯುತ್ಪತ್ತಿ ಮತ್ತು ಅಭ್ಯಾಸ ಎಂಬೆರಡು ಸಂಗತಿಗಳು ಪ್ರತಿಭೆಯನ್ನು ಪರಿಷ್ಕರಿಸಿಕೊಡ್ತಕ್ಕಂಥ ಪರಿಕರಗಳು ಅಂತ ಬಹುಮಂದಿ ಅಲಂಕಾರಿಕರು ಇದನ್ನು ಒಪ್ಕೊಂಡಿದ್ದಾರೆ. ಪ್ರತಿಭೆ ಮುಖ್ಯ, ಆದರೆ ವ್ಯುತ್ಪತ್ತಿ ಮತ್ತು ಅಭ್ಯಾಸ. ಇಲ್ಲಿ ವ್ಯುತ್ಪತ್ತಿ ಅಂದರೆ ಅನೇಕ ವಿಷಯಗಳನ್ನು ತಿಳಿದಿರುವುದು. ಅಂದರೆ ಕವಿಗೆ ಜಗತ್ತಿನ ಪ್ರತಿಯೊಂದು ವಿಷಯಗಳ ಜ್ಞಾನ ಅತ್ಯವಶ್ಯಕ. ಅದರಿಂದ ಅವನಿಗೆ ಎಲ್ಲ ವಿಷಯಗಳ ಬಗ್ಗೆ ಜ್ಞಾನ ಇರಬೇಕು. ವ್ಯುತ್ಪತ್ತಿಯಿಂದ ಸಂಸ್ಕಾರ ಹೊಂದಿದಂತಹ ಪ್ರತಿಭೆ ಅದನ್ನು ಮೀರದಂತೆ ಕಾವ್ಯವನ್ನು ಕಟ್ಟುತ್ತೆ. ಇಲ್ಲಿ ಅಭ್ಯಾಸದಿಂದ ಸಂಸ್ಕಾರ ಹೊಂದಿದ ಪ್ರತಿಭೆ ಕಾವ್ಯಾಮೃತವನ್ನು ಕರೆಯುವ ಕಾಮಧೇನು ಆಗುತ್ತೆ. ಹೇಮಚಂದ್ರನ ಈ ಮಾತನ್ನು ನಾವು ನಿರ್ಣಾಯಕವಾಗಿ ಸ್ವೀಕರಿಸ್ಬೋದು ಇಲ್ಲಿ. ಅಂದರೆ ಅಭ್ಯಾಸದಿಂದ ಸಂಸ್ಕಾರ ಹೊಂದಿದಂಥ ಪ್ರತಿಭೆ ಕಾವ್ಯಾಮೃತವನ್ನು ಕರೆಯುವ ಕಾಮಧೇನು ಆಗುತ್ತದೆ ಅಂತ ಹೇಮಚಂದ್ರ ಇಲ್ಲಿ ಹೇಳಿದ್ದಾನೆ. ಅಂದರೆ ಚಿಕ್ಕ ಹುಡುಗರಲ್ಲೂ ಕೂಡ ಈ ವ್ಯುತ್ಪತ್ತಿ ಅಭ್ಯಾಸಗಳಿಲ್ಲದೆ ಮಹಾಪುರುಷ ಪ್ರಸಾದ ಒಂದರಿಂದಲೇ ಪ್ರತಿಭೆ ಉದ್ಭವಿಸಿರೋದು ಉಂಟು. ಆದರೆ ಅದೃಷ್ಟ ಒಂದೇ ನಿಯತವಾದ ಕಾರಣ ಅಂತ ಹೇಳೋದು ಸರಿಯಲ್ಲ. ಎಷ್ಟೋ ಕಾಲದ ತನಕ ಕಾವ್ಯ ರಚನೆ ಮಾಡಲು ಶಕ್ತಿ ಇಲ್ಲದಿದ್ದವನಿಗೆ ಈ ವ್ಯುತ್ಪತ್ತಿ ಅಂದರೆ ಹಲವು ವಿಷಯಗಳ ಜ್ಞಾನ ಮತ್ತು ಅಭ್ಯಾಸಗಳು ಒದಗಿದಾಗ ಅವನ ಪ್ರತಿಭೆ ಪ್ರಾದುರ್ಭಿಸಿ ಅವನು ಅದನ್ನು ಕಂಡಿದ್ದೀವಿ ಅಂತ ಜಗನ್ನಾಥ ಪಂಡಿತ ಹೇಳ್ತಾನೆ. ಅಂದರೆ ಕಾವ್ಯ ರಚನೆ ಮಾಡಲಿಕ್ಕೆ ಅವನಿಗೆ ಪ್ರತಿಭೆ ಇದ್ದರೂ ಕೂಡ ಅಂಥ ಅವಕಾಶ ಬುದ್ಧಿ ಬಂದ ನಂತರ ಕಾವ್ಯ ರಚನೆಯಲ್ಲಿ ತೊಡಗೋದನ್ನು ನಾವು ನೋಡ್ತೀವಿ. ಮೊಮ್ಮಟ ಕೂಡ ಪ್ರತಿಭೆಯೊಂದಿಗೆ ವ್ಯುತ್ಪತ್ತಿ ಮತ್ತು ಅಭ್ಯಾಸಗಳು ಸಂಗಮಿಸಿಯೇ ಕಾವ್ಯ ಹೇತುಗಳಾಗ್ತವೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾನೆ. ಅಂದರೆ ಇಲ್ಲಿ ಶಕ್ತಿ ಅಂದರೆ ಪ್ರತಿಭೆಯನ್ನು ಶಕ್ತಿ, ಹೊಳವು ಇತ್ಯಾದಿ ಪದಗಳಿಂದ ಕರೀತಾರೆ. ಪ್ರತಿಭೆ ಕೂಡ ಲೋಕದ ನಡವಳಿಕೆ, ಶಾಸ್ತ್ರಗಳ ಮತ್ತು ಕಾವ್ಯಗಳ ಪರಿಚಯದಿಂದ ಬರ್ತಕ್ಕಂಥ ನಿಪುಣತೆ. ಅಂದರೆ ವ್ಯುತ್ಪತ್ತಿಯು ಕಾವ್ಯ ರಹಸ್ಯವನ್ನು ಅರಿತವರ ಉಪದೇಶದ ಮೂಲಕ ಕಾವ್ಯದ ಅಭ್ಯಾಸ, ಈ ಮೂರು ಒಟ್ಟಿಗೆ ಕಾವ್ಯ ನಿರ್ಮಾಣಕ್ಕೆ ಕಾರಣ ಅನ್ನೋದು ಇಲ್ಲಿಯ ಒಂದು ತಾತ್ಪರ್ಯ ಆಗಿದೆ. ಅಂದರೆ ಪ್ರತಿಭೆ, ವ್ಯುತ್ಪತ್ತಿ, ಅಭ್ಯಾಸಗಳ ತ್ರಿವೇಣಿ ಸಂಗಮದಲ್ಲಿ ಮುಳುಗಿದಾಗಲೇ ಕಾವ್ಯ ರಚನಾ ಪುಣ್ಯ ಲಭ್ಯವಾಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಪ್ರತಿಭೆ, ವ್ಯುತ್ಪತ್ತಿ, ಅಭ್ಯಾಸ. ಪ್ರತಿಭೆ ಅಂದರೆ ಗೊತ್ತು ನಿಮಗೆ, ಅದೊಂದು ಸೃಜನಶೀಲತಾ, ಶಕ್ತಿ, ಬುದ್ಧಿವಂತಿಕೆ. ಇದು ವ್ಯುತ್ಪತ್ತಿ ಅಂದರೆ
ಪ್ರಪಂಚದ ಜ್ಞಾನ, ಅನೇಕ ಅಂಶಗಳ, ವಿಷಯಗಳ, ಶಾಸ್ತ್ರಗಳ ಜ್ಞಾನವನ್ನು ಹೊಂದಿರೋದು. ಅಭ್ಯಾಸ ಅಂದರೆ ಅದನ್ನೇ ಪದೇ ಪದೇ ಪುನಃ ಪುನಃ ಪುನರಾವರ್ತನೆ ಮಾಡೋದ್ರ ಮೂಲಕ ಅದನ್ನು ಉತ್ತಮಗೊಳಿಸ್ಕೊಳ್ಳೋದು. ಈ ಮೂರೂ ಕೂಡ ಕಾವ್ಯ ರಚನೆಗೆ ತ್ರಿವೇಣಿ ಸಂಗಮದತ್ತಿ ಕರ್ತವ್ಯವನ್ನು ನಿರ್ವಹಿಸುತ್ತೆ. ಇಲ್ಲಿ ಸ್ವಭಾವ ಸಿದ್ಧವಾದಂಥ ಪ್ರತಿಭೆ, ಅಸ್ಖಲಿತವಾದ ವಿದ್ಯೆ, ಸತತವಾದ ಅಭ್ಯಾಸ, ಈ ಮೂರೂ ಕೂಡ ಕಾವ್ಯರಚನಾ ಸಂಪತ್ತಿಗೆ ಕಾರಣ. ಇದು ನೋಡಿ, ಜನ್ಮಾಂತರ ಸಂಸ್ಕಾರದಿಂದ ಲಬ್ಧವಾದ ಅದ್ಭುತ ಪ್ರತಿಭೆ ಒಂದು ವೇಳೆ ಇಲ್ಲದೇ ಇದ್ದರೂ ಕೂಡ ಶುದ್ಧವಾದ ಪಾಂಡಿತ್ಯ ಮತ್ತು ಪ್ರಯತ್ನಗಳಿಂದ ವಾಗ್ದೇವಿಯನ್ನು ಆರಾಧಿಸಿದರೆ ನಿಶ್ಚಯವಾಗಿ ಅವಳ ಅನುಗ್ರಹವನ್ನು ಮಾಡಿಯೇ ತೀರ್ತಾಳೆ ಅನ್ನೋದು ಇಲ್ಲಿನ ಒಂದು ಅರ್ಥ ಆಗಿದೆ. ಅಂದರೆ ಅದನ್ನು ರಾಜಶೇಖರ ಹೇಳ್ತಾನೆ, ಬಹುಜ್ಞತಾ ವ್ಯುತ್ಪತ್ತಿ. ಮಕ್ಕಳೇ, ಇದನ್ನು ಇಂಪಾರ್ಟೆಂಟು ನೆನ್ಪಿಟ್ಕೊಳ್ಳಿ. ಅವನ ಒಂದು ಸೂತ್ರ ಬಹುಜ್ಞತಾ ವ್ಯುತ್ಪತ್ತಿ. ಬಹುಜ್ಞತಾ ವ್ಯುತ್ಪತ್ತಿ ಇತ್ಯಾಚಾರ್ಯ. ಅಂದರೆ ಬಹುಜ್ಞತೆಯೇ ವ್ಯುತ್ಪತ್ತಿ ಎಂಬುದು ಈ ಪೂರ್ವಾಚಾರ್ಯರ ಮಾತ ಅಂತ ರಾಜಶೇಖರ ಇಲ್ಲಿ ಹೇಳ್ತಾನೆ. ಇಲ್ಲಿ ನಾನು ನಿಮಗಾಗಲೇ ಹೇಳಿದೆ, ವ್ಯುತ್ಪತ್ತಿ ಅಂದರೆ ಅನೇಕ ವಿಷಯಗಳನ್ನು ತಿಳಿದಿರದೆ ವ್ಯುತ್ಪತ್ತಿ. ಲೋಕದ ಅನೇಕ ಸಕಲ ವಿಷಯಗಳ ಬಗ್ಗೆ ಜ್ಞಾನವನ್ನು ಹೊಂದಿರೋದು ವ್ಯುತ್ಪತ್ತಿ. ಇಲ್ಲಿ ಅನೇಕ ಸದ್ವಿಚಾರಗಳು ನಮ್ಗೆ ಎಲ್ಲ ದಿಕ್ಕುಗಳಿಂದಲೂ ಬರಲಿ ಅಂತ ಋಗ್ವೇದದಲ್ಲೂ ಕೂಡ ಹೇಳ್ತಾರೆ. ಈ ವಿಚಾರದ ತಿಳುವಳಿಕೆಯಿಂದ ನನಗೇನಾಗಬೇಕು ಅಂತ ಕವಿ ಹೇಳ ಅಂತೆ ಇಲ್ಲಿ ಕಾವ್ಯಕ್ಕೆ ಅಂಗವಾಗದ ಶಬ್ದ ಇಲ್ಲ ಅಂತ ಇಲ್ಲಿ ನೋಡಿ ಭಾಮಹ ಹೇಳ್ತಾನೆ. ಇಲ್ಲಿ ಅದರಿಂದ ನನಗೇನಾಗಬೇಕು, ನಾನು ಕಾವ್ಯ ರಚನೆ ಮಾಡ್ತೀನಿ, ನನಗೆ ಗೊತ್ತಿರೋದನ್ನ ಅಂತ ಹೇಳಬಾರ್ದು. ಏಕೆಂದರೆ ಕಾವ್ಯ ರಚನೆ ಮಾಡ್ತಕ್ಕಂಥವನು ಇಡೀ ಸಮಾಜದ ಪ್ರತಿನಿಧಿಯಾಗಿ ಅವನು ಕೆಲಸವನ್ನು ಕವಿ ಮಾಡೋದ್ರಿಂದ ಅವನಿಗೆ ಲೋಕದ ಜನರ ಎಲ್ಲರ ನಾಡಿ ಮಿಡಿತ ಗೊತ್ತಿರಬೇಕು. ಜನಕ್ಕೆ ಯಾವ ವಿಚಾರ ಮುಖ್ಯ, ಯಾವ ವಿಚಾರ ಜನರಿಗೆ ಇವತ್ತಿನ ಪ್ರಸ್ತುತ ಸಮಾಜದಲ್ಲಿ ಅನುಕೂಲ ಆಗುತ್ತೆ, ಅವರು ಅದನ್ನು ಹೇಗೆ ನಿರ್ವಹಿಸ್ತಾರೆ ಇತ್ಯಾದಿ ವಿಚಾರಗಳ ಅರಿವಿರಬೇಕಾದ್ರಿಂದ ಅವನು ಯಾವ ವಿಚಾರವೂ ಕೂಡ ನನಗೆ ಬೇಡ ಅಂತ ಹೇಳಿ ನೆಗ್ಲೆಕ್ಟನ್ನು ಇಲ್ಲಿ ಮಾಡೋ ಹಾಗಿಲ್ಲ ಅವನು. ಅದಕ್ಕೆ ಭಾಮ ಹೇಳ್ತಾನೆ, ಕಾವ್ಯಕ್ಕೆ ಅಂಗವಾಗದ ಶಬ್ದವಿಲ್ಲ, ಅರ್ಥವಿಲ್ಲ, ನ್ಯಾಯವಿಲ್ಲ, ಕಲೆ ಇಲ್ಲ. ಅಬ್ಬಾ, ಕವಿಯ ಭಾರ ಎಷ್ಟು ದೊಡ್ಡದು ಅಂತ ಹೇಳಿ ಇಲ್ಲಿ ಭಾಮ ಹೇಳ್ತಾನೆ. ಅಂದರೆ ಕವಿ ಅಂದರೆ ಸುಮ್ಮನೆ ಆಯಿತಾ, ಕಾವ್ಯಕ್ಕೆ ಅಂಗವಾಗದಂಥ ಕಾವ್ಯದಲ್ಲಿ ಬರ್ತಕ್ಕಂಥ ಶಬ್ದನೇ ಇಲ್ಲ, ಅರ್ಥ ಇಲ್ಲ. ಅದಕ್ಕೆ ಅದು ಕಾವ್ಯವನ್ನು ಮೀರಿದ್ದಂತು ಅಂದರೆ ಎಲ್ಲ ಶಬ್ದದ ಅರ್ಥ, ನ್ಯಾಯ, ಕಲೆ ಇವೆಲ್ಲವೂ ಕೂಡ ಕವಿಗೆ ತಿಳಿದಿರಬೇಕು ಅಂತ ಭಾಮಹನ ಮಾತನ್ನು ತೀನಂ ಶ್ರೀಕಂಠೆ ಕೂಡ ಅದೇ ಮಾತನ್ನು ಉದ್ಗರಿಸ್ತಾರೆ. ಈ ವ್ಯುತ್ಪತ್ತಿ ನಿಮಗೆ ಸಿದ್ಧಿಸಬೇಕು ಅಂದರೆ, ಲೋಕದ ಜ್ಞಾನವನ್ನು ಗಳಿಸ್ಬೇಕು ಅಂತ ಅಂದರೆ ಮಮ್ಮಟ ಹೇಳಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಇಲ್ಲಿ ಅಧ್ಯಯನ ಮಾಡಬೇಕು. ಇತಿಹಾಸ ಅಂದರೆ ಹಿಂದೆ ಹೇಗಿತ್ತು ಪ್ರಪಂಚ, ಆದಿಮಾನವದಿಂದ ಇವತ್ತು ನಾವು ಆಧುನಿಕತೆಯ ತುದಿಯಲ್ಲಿದ್ದೀವಿ, ಅಲ್ಲಿ ತನಕ ಕ್ರಮೇಣವಾಗಿ ಹೇಗೆ ಮಾನವನ ಜೀವನ ವಿಕಾಸ ಆಯಿತು, ಆ ಇತಿಹಾಸದಲ್ಲಿ ಹೇಗೆ ಆದಿಮಾನವ ಹೇಗೆ ಒಂದೆಡೆ ನೆಲೆ ನಿಂತ, ಆನಂತರ ಅವನ ಬದುಕಿನಲ್ಲಾದಂಥ ಮಾರ್ಪಾಡುಗಳು, ಮನೆ ಕುಟುಂಬ ಹೇಗೆ ಬೆಳೀತು, ಆನಂತರ ಒಂದು ರಾಜರ ಆಳ್ವಿಕೆ, ಆನಂತರ ಈ ಸ್ವತಂತ್ರ ಪೂರ್ವ, ಸ್ವತಂತ್ರ ಭಾರತ, ಇವೆಲ್ಲ ಇತಿಹಾಸದಲ್ಲಿ ಏನೇನು ನಡೀತು ಅನ್ನೋ ಘಟನೆಗಳ ಸಂಪೂರ್ಣ ಅರಿವು ಕವಿಗೆ ಇರಬೇಕು. ಎರಡನೇದು, ಸಚರಾಚರವಾದ ಲೋಕದ ನಡವಳಿಕೆಯ ಪರಿಜ್ಞಾನವನ್ನು ಹೊಂದಿರಬೇಕು. ಇಲ್ಲಿ ಇರ್ತಕ್ಕಂತಹ ಜೀವ, ನಿರ್ಜೀವ ಎಲ್ಲ ವಸ್ತುಗಳ ಅವುಗಳ ನಡವಳಿಕೆ, ಅವುಗಳ ಪಾಲನೆ, ಪೋಷಣೆ, ಜೀವನ ಎಲ್ಲದರ ಬಗ್ಗೆ ಅರಿವು ಕವಿಗೆ ಇರಬೇಕು. ಆನಂತರ ಈ ಪುರಾಣಗಳ ಅರಿವು ಕೂಡ ಅವನಿಗೆ ಇರಬೇಕು. ಕಾವ್ಯ ನಿರ್ಮಾಣಕ್ಕೆ ಅಂಗವಿದ್ಯೆಗಳಾದಂಥ ವಿವಿಧ ಶಾಸ್ತ್ರಗಳ ಪರಿಚಯ ಅವನಿಗೆ ಇರಬೇಕು. ಛಂದಸ್ಸು, ವ್ಯಾಕರಣ, ಶಬ್ದ, ಅನೇಕ ರೀತಿಯ ಶಾಸ್ತ್ರಗಳ ಕಲೆ. ಒಂದು ಕೃತಿಯನ್ನು ಬರೀಬೇಕು ರಾಜರ ಅಂದರೆ ಅಲ್ಲಿ ಕುದುರೆ ಶಾಸ್ತ್ರ, ಅಶ್ವಶಾಸ್ತ್ರ ಇರ್ಬೋದು, ಗಜಶಾಸ್ತ್ರ ಇರ್ಬೋದು, ಇನ್ನು ಅಂಥದ್ದು ನೂರಾರು ಶಾಸ್ತ್ರಗಳ ಪರಿಚಯ ಅವನಿಗೆ ಇದ್ದರೆ ಅವನು ಕಾವ್ಯದಲ್ಲಿ ಅದನ್ನು ಒಂದು ಸತ್ಯಸಂಧವಾಗಿ ಹಾಗೂ ಅದರ ವಿವರಣೆಯನ್ನು ಮಾಡಲಿಕ್ಕೆ ಸಾಧ್ಯ. ಏನೂ ಗೊತ್ತಿಲ್ಲದೇ ಕೇವಲ ಕಲ್ಪನೆ, ತಪ್ಪು ಮಾಹಿತಿಯನ್ನು ಆ ಓದುಗರಿಗೆ, ಸಹೃದಯರಿಗೆ ಅವನು ಕೊಡಬಾರ್ದು. ಹಾಗೂ
ಸತತವಾದ ಕಾವ್ಯಾನುಶೀಲದಿಂದ ಪಕ್ವಗೊಂಡಿರಬೇಕು. ನಾನೊಂದು ಕವನ ಬರಿತೀನಿ, ನಾನೊಂದು ಏನೋ ಬರಿತೀನಿ ಕೃತಿಯನ್ನು ಅಂತಂದರೆ ನಾನು ಅನೇಕ ಕವಿಗಳ ಕೃತಿಗಳನ್ನು ಅಧ್ಯಯನ ಮಾಡಿರಬೇಕು. ಆ ಕೃತಿಗಳು ಗಮನ ಕೊಟ್ಟಿರ್ತಕ್ಕಂಥ ಅಂಶಗಳು ಯಾವುದು, ನಾವು ಏನಕ್ಕೆ ಕೊಡಬೇಕು ಅನ್ನೋದನ್ನು ಜ್ಞಾನ ಇರಬೇಕು. ಅಂದರೆ ಹಿಂದಿನ ಕವಿಗಳ, ಇವತ್ತಿನ ಕವಿಗಳ, ಎಲ್ಲ ಕವಿಗಳ ಕಾವ್ಯವನ್ನು ಅಭ್ಯಾಸವನ್ನು ಮಾಡಿರಬೇಕು. ಹೀಗೆ ಇದು ಮೊಮ್ಮಟ ಹೇಳಿರ್ತಕ್ಕಂಥ ಅಂಶಗಳು. ಅಂದರೆ ಅವನು ಹೇಳಿರೋದು ಇತಿಹಾಸ ಗೊತ್ತಿರಬೇಕು, ಲೋಕದ ಜೀವ ನಿರ್ಜೀವ ವಸ್ತುಗಳ ಇದಿರಬೇಕು, ವಿವಿಧ ಶಾಸ್ತ್ರಗಳ ಪರಿಚಯನ ಹೊಂದಿರಬೇಕು, ಹಾಗೂ ಸತತವಾದ ಕಾವ್ಯಾನುಶೀಲದಿಂದ ಅದನ್ನು ಅಧ್ಯಯನ ಮಾಡೋದ್ರ ಮೂಲಕ ಅದು ಪಕ್ವವನ್ನು ಗೊಂಡಿರಬೇಕು. ಇಲ್ಲಿ ಕಾವ್ಯ ಅಂದರೆ ಜನಜೀವನದ ಗತಿಬಿಂಬ. ಅದು ಜೀವನದಲ್ಲಿ ಏನು ನಡೆಯುತ್ತೆ, ಬದುಕಲ್ಲಿ ಹೇಗೆ ನಡೆಯುತ್ತೆ ಅದನ್ನು ಅಲ್ಲಿ ಇದು ಮಾಡ್ತಾರೆ. ಹೀಗೆ ಗತಿಬಿಂಬವಾದ್ದರಿಂದ ಕವಿ ಲೋಕ ಸಾಮಗ್ರಿಯನ್ನೆಲ್ಲ, ಲೋಕ ವ್ಯವಹಾರವನ್ನೆಲ್ಲ ಕಣ್ ತೆರೆದು ಮನ ತೆರೆದು ನೋಡಬೇಕಿಲ್ಲಿ. ಏಕೆಂದರೆ ಈ ಕಾವ್ಯ ಜೀವನಕ್ಕೆ ದಿನನಿತ್ಯ ಜೀವನ ಹೇಗೆ ಸಾಗುತ್ತೆ, ದಿನನಿತ್ಯ ಜೀವನದಲ್ಲಿ ಪ್ರಮುಖವಾದ ಅಂಶಗಳು ಯಾವುವು ಇತ್ಯಾದಿ ಅಂಶಗಳನ್ನು ತಿಳಿಬೇಕಾಗಿರೋದ್ರಿಂದ ಅವನು ಎಲ್ಲವನ್ನು ಮೈಯೆಲ್ಲ ಕಣ್ಣಾಗಿ ಅಂತ ಹೇಳ್ತಾರೆ. ಹಾಗೆ ಇಡೀ ಬದುಕಿನ ಲೋಕದ ವ್ಯವಹಾರವನ್ನೆಲ್ಲ ತೆರೆದು ಮನಸ್ಸನ್ನು ತೆರೆದು ನೋಡಬೇಕು. ಅದೇ ಕಾವ್ಯಕ್ಕೆ ಪಂಚಾಂಗ ಅಂತ ಹೇಳ್ತಾರೆ. ಅಂದರೆ ಶೋಕ ಪ್ರಲಾಪಗಳ ಶ್ರವಣವನ್ನು ಮಾಡಬೇಕು, ಅಂದರೆ ಕೇಳಬೇಕು. ಅವನಿಗೆ ಸ್ಮಶಾನ ಅರಣ್ಯಗಳ ದರ್ಶನ ಕೊಡಬೇಕು. ಸ್ಮಶಾನ ಹೇಗಿರುತ್ತೆ, ಅದು ಏನಲ್ಲಿ ವಾತಾವರಣ, ಅಲ್ಲಿ ಪ್ರಾಮುಖ್ಯತೆ ಹೇಗೆ ಅನ್ನೋದು ಅರಿವಿರಬೇಕು. ಅವನು ಅಲ್ಲಿ ಹೋಗಿ ಭೇಟಿಯನ್ನು ಕೊಟ್ಟಿರಬೇಕು, ಅರಣ್ಯವನ್ನು ದರ್ಶನ ಮಾಡಿರಬೇಕು. ಹಾಗೂ ಪ್ರಾಣಿ ಪಕ್ಷಿಗಳ ಸ್ವಭಾವಗಳನ್ನು ಅವನು ಕಣ್ಣಿಟ್ಟು ನೋಡಬೇಕು. ಉದಾಹರಣೆ, ಒಂದೊಂದು ಪ್ರಾಣಿಗಳಲ್ಲಿ ನಾವು ಒಂದೊಂದು ಗುಣ ನಡತೆಯನ್ನು ಗುರುತಿಸ್ತೀವಿ. ನರಿ ಅಂದ ತಕ್ಷಣ ಕುತಂತ್ರಿ, ಆನೆ ಅಂದ ತಕ್ಷಣ ರಾಜ ಗಾಂಭೀರ್ಯ, ಹುಲಿ ಅಂದರೆ ಕಾಡಿನ ರಾಜ, ಈ ರೀತಿ ನಾವು ಗುರುತಿಸ್ತೀವಿ. ಆಮೆ ಅಂದರೆ ನಿಧಾನವಾದ ಪ್ರಾಣಿ, ಸಾಧು ಪ್ರಾಣಿ, ಈ ರೀತಿ. ಹಾಗೆಯೇ ನಮಗೆ ಎಲ್ಲ ಪ್ರಾಣಿ ಪಕ್ಷಿಗಳ ಸ್ವಭಾವಗಳು ನಮಗೆ ಗೊತ್ತಿರಬೇಕು. ಹಾಗೆ ಸಮುದ್ರದ ಏರಿಳಿತ, ಸೂರ್ಯ ಚಂದ್ರ ನಕ್ಷತ್ರ ಋತುಗಳ ವೈಭವವನ್ನು ನಾವು ಸವಿಬೇಕು. ಇವೆಲ್ಲ ಅಂದರೆ ಇಡೀ ಪ್ರಕೃತಿಯ ಜಗತ್ತಿನಲ್ಲಿ ಏನೇನಿದೆ, ಪ್ರಕೃತಿ ಮನುಷ್ಯ ಜೀವನ ಎಲ್ಲ ಕೂಡ ಇವನಿಗೆ ಗೊತ್ತಿರಬೇಕು. ಅವನು ಶ್ರೀಸಾಮಾನ್ಯ ನಡುವೆ ಓಡಬೇಕು. ಹೋಗಿ ದೊಡ್ಡದ ಅರಮನೆ ಉಪ್ಪರಿಗೆಯಲ್ಲಿ ಕೂತು ನಾನು ಸಾಹಿತ್ಯ ಬರಿತೀನಿ ಅಂದರೆ ಅದು ಜನಸಾಮಾನ್ಯರನ್ನು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದು ಮುಟ್ಟಬೇಕು ಅಂದರೆ ಜನಸಾಮಾನ್ಯರ ನಡುವೆ ಓಡಾಡಿರಬೇಕು, ಅವರ ಅನುಭವವನ್ನು ತಿಳ್ಕೊಂಡಿರಬೇಕು, ಅವ್ರಿಗೆ ಏನು ಬೇಕು, ಅವ್ರು ಯಾವ ಸಂದರ್ಭದಲ್ಲಿ ಹೇಗೆ ನಡ್ಕೊಳ್ತಾರೆ, ಇವೆಲ್ಲ ತಿಳುವಳಿಕೆ ಅವನಿಗೆ ಇರಬೇಕು. ಅದಕ್ಕೆ ಎಲ್ಲರಲ್ಲೂ ಶಿಷ್ಯತ್ವವನ್ನು ವಹಿಸಬೇಕು. ಅಂದರೆ ಪ್ರತಿಯೊಬ್ಬರಿಂದಲೂ ಕಲಿತಕ್ಕಂಥ ಅಂಶ ಇರುತ್ತೆ. ನಮಗೆಲ್ಲವೂ ಯಾರಿಗೂ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಎಲ್ಲರಲ್ಲೂ ಶಿಷ್ಯತ್ವವನ್ನು ವಹಿಸಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರಿಂದಲೂ ತಿಳಿತಕ್ಕಂಥ ಅಂಶಗಳನ್ನು ತಿಳಿದಿರಬೇಕು. ಅಲ್ಲಿ ನೆಕ್ಸ್ಟು ಶಾಸ್ತ್ರ ಪರಿಚಯ ಅಂದರೆ ಇಲ್ಲಿ ಛಂದಸ್ಸು, ವ್ಯಾಕರಣ, ನಿಘಂಟು, ಕಾವ್ಯಶಾಸ್ತ್ರ, ಅಶ್ವಶಾಸ್ತ್ರ, ಗಜಶಾಸ್ತ್ರ, ವೈದ್ಯಶಾಸ್ತ್ರ, ಸೂಪಶಾಸ್ತ್ರ, ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳನ್ನು ಪ್ರತಿಪಾದಿಸ್ತಕ್ಕಂಥ ಬೇರೆ ಬೇರೆ ಶಾಸ್ತ್ರಗಳ ಅರಿವು ಅವನಿಗೆ ಇರಬೇಕು. ಇಲ್ಲಿ ಕ್ಷೇಮೇಂದ್ರ ಹೇಳ್ತಾನೆ, ಇವನು ನಾಟಕಾಭಿನಯವನ್ನು ನೋಡಬೇಕು. ಒಂದು ನಾಟಕವನ್ನು ಆ ಕವಿತೆ ಬರೀಬೇಕಂದ್ರೆ ನಾಟಕದಲ್ಲಿ ಹೇಗೆ ಅಭಿನಯ ಮಾಡ್ತಾರೆ, ಯಾರ್ಯಾರು ಅವ್ರ ಸ್ವಭಾವ ಇವೆಲ್ಲ ತಿಳಿಬೇಕಂದ್ರೆ ನಾಟಕಗಳನ್ನು ತಿಳಿಬೇಕು. ಸುಂದರವಾದ ಚಿತ್ರಗಳನ್ನು ನಿರೀಕ್ಷಿಸಬೇಕು. ಶಿಲ್ಪಿಗಳ ಕೌಶಲ್ಯವನ್ನು ಪರಿಶೀಲಿಸಬೇಕು. ಉದಾಹರಣೆ, ಹಂಪೆ, ಬೇಲೂರು, ಹಳೇಬೀಡು, ತಾಜ್ಮಹಲ್ ಇವೆಲ್ಲ ಶಿಲ್ಪಕಲೆಗಳ ತವರೂರುಗಳಾಗಿದ್ದಾವೆ. ಅದ್ರ ಬಗ್ಗೆ ಇವನು ಬರೀಬೇಕು ಅಂದರೆ ಅಲ್ಲೆಲ್ಲ ಹೋಗಿ ಆ ಸೌಂದರ್ಯವನ್ನು ಸವಿದು ಮೊದಲು ಆ ಅನುಭವವನ್ನು ತನ್ನವನ್ನಾಗಿ ಮಾಡ್ಕೊಂಡು ಆ ನಂತರ ಅವನು ಕವನದಲ್ಲಿ ಅದನ್ನು ಬರೀಬೇಕಾಗುತ್ತೆ. ಹೀಗೆ ವೀರ ಯುದ್ಧಾವಲೋಕನವನ್ನು ಮಾಡಬೇಕು. ಯುದ್ಧಗಳು ಹೇಗೆ ನಡೀತಿದ್ದೋ, ಹಿಂದಿದ್ದಂಥ ಶಸ್ತ್ರಾಸ್ತ್ರಗಳು ಏನು, ಆಗಿನ ನಿಯಮ ಏನು ಇತ್ಯಾದಿ ಎಲ್ಲವನ್ನು ಅವನು ಆಗಿನ ಯುದ್ಧ ವಿವರಗಳನ್ನು ಅಧ್ಯಯನ ಮಾಡಿ ಅದನ್ನು ವಿವರವನ್ನು ನೋಡಿ ರಹಸ್ಯವಾದ ಸಂಗತಿಗಳಲ್ಲಿ ಅವನಿಗೆ ಆಸಕ್ತಿ ಇರಬೇಕು. ಈಗ ಏನಾದರೂ ಒಂದು ಗೂಢಾರ್ಥ, ಒಂದು ಒಳಾರ್ಥವನ್ನು ಕಂಡುಹಿಡಿಬೇಕು ಅಂದರೆ ಅದು ಏನಾಯಿತು, ಹೇಗೆ ಎಂತ ಅಂತ ಕಂಡುಹಿಡಿಬೇಕು. ಏಕೆಂದರೆ ಅದೆಲ್ಲವನ್ನು ಇವನು ಕಾವ್ಯದಲ್ಲಿ ತರಬೇಕಾಗುತ್ತೆ.
ಹಾಗೆ ಇನ್ನೊಬ್ಬರ ಕಲ್ಪನೆಗಳನ್ನು ಮೀರಿಸುವಂಥ ಹೊರಡಿರಬೇಕು. ಅಂದರೆ ನಾವು ಬರೆದಂಥ ಕಾವ್ಯ, ಕವಿತೆ, ಕೃತಿ ಇನ್ನೊಬ್ಬರ ಆಸಕ್ತಿಯನ್ನು ಕೆರಳಿಸ್ಬೇಕಲ್ಲಿ, ಅವರ ಕಲ್ಪನೆಯನ್ನು ಮೀರಿಸುವಂತಹ ಒಂದು ಶಕ್ತಿ ಇವನ ಕಾವ್ಯಕ್ಕೆ ಇರಬೇಕು ಅಂತ ಇದನ್ನು ಬರಿಬೇಕು. ಹೀಗೇ ವ್ಯುತ್ಪತ್ತಿಗೆ ಪೋಷಕವಾದಂಥ ಮೂರನೇ ಸಂಗತಿ ಕಾವ್ಯಾನುಶೀಲನ. ಅಂದರೆ ಮಹಾಕಾವ್ಯ, ಇತಿಹಾಸ ಇತ್ಯಾದಿ ಇವನ್ನೆಲ್ಲವನ್ನು ಕವಿ ಶ್ರದ್ಧೆಯಿಂದ ಓದಿ ಸಹವಾಸದಿಂದ ಕವಿವರೈ ಮಹಾಕಾವ್ಯಾರ್ಥ ಚರ್ವಣಂ ಆರ್ಯಾರ್ಥಂ ಸುಜನತಿ ಸೌಮನಸ್ಯಂ ಸುವೇಶತ. ಅಂದರೆ ಇವೆಲ್ಲದರ ಮೂಲಕ ಆ ಜ್ಞಾನವನ್ನು ತನ್ನವನ್ನಾಗಿ ಮಾಡ್ಕೋಬೇಕು. ಕವಿ ಸದಾ ಜಾಗೃತನಾಗಿರಬೇಕು, ಮೈಯೆಲ್ಲ ಕಣ್ಣಾಗಿರಬೇಕು, ಮೈಯೆಲ್ಲ ಕಿವಿಯಾಗಿರಬೇಕು. ನಿಜವಾದ ಕವಿಗೆ ವರ್ತಮಾನದ ವಾಸ್ತವಾನುಭವ ಇವತ್ತಿನ ಪ್ರಸ್ತುತ ಇದು ಎಷ್ಟು ಮುಖ್ಯನೋ ಹಿಂದಿನ ಪರಂಪರಾಗತವಾದ ಹಿಂದಿನ ಅನುಭವ ಕೂಡ ಅಷ್ಟೇ ಮುಖ್ಯ. ಇವುಗಳಲ್ಲಿ ಪರಂಪರೆಯ ಅರಿವು ಕವಿಗೆ ಮೈಗೂಡೋದು ತನ್ನ ಪರಿಸರದ ಹಾಗೂ ಪೂರ್ವಕವಿಗಳ ಕೃತಿಗಳ ಅಧ್ಯಯನದ ಮೂಲಕ. ಅದರಿಂದ ಪೂರ್ವ ಉದಾಹರಣೆ ಹೀಗೆ ಬರೀತೀನಿ ಅಂದರೆ ನನಗೆ ಕವಿರಾಜ ಮಾರ್ಗದಿಂದ ಹಿಡಿದು ಪಂಪ, ರನ್ನ, ಪೊನ್ನ, ಹರಿಹರ, ರಾಘವ್ಯಾಂಕ, ಕುಮಾರವ್ಯಾಸ ಇಂಥ ಹಲವಾರು ಜನ ಕವಿಗಳ ಕಾವ್ಯಗಳನ್ನು ನಾನು ಅಧ್ಯಯನ ಮಾಡಿ ಆನಂತರ ಕಾವ್ಯ ರಚನೆಯಲ್ಲಿ ತೊಡಗಬೇಕು ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ಇಲ್ಲಿ ಉಚಿತಾನುಚಿತ ವಿವೇಕಾಯುತ್ಪತ್ತಿ ಅಂತ ಕೂಡ ಇಲ್ಲಿ ರಾಜಶೇಖರ ಹೇಳ್ತಾನೆ. ಅಂದರೆ ಯಾವುದು ಉಚಿತ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದನ್ನು ಸಾಹಿತ್ಯದಲ್ಲಿ ತರಬೇಕು, ಯಾವುದನ್ನು ತರಬಾರ್ದು ಅನ್ನೋ ವಿವೇಚನೆ ಕವಿಗೆ ಇರಬೇಕು. ಅದೇ ವ್ಯುತ್ಪತ್ತಿ. ಯಾವುದನ್ನು ಯಾವ ಪ್ರಮಾಣದಲ್ಲಿ ತರಬೇಕು, ಯಾವಾಗ ತರಬೇಕು, ಹೇಗೆ ಹೇಳಬೇಕು, ಹೇಳ್ತಕ್ಕಂಥ ವಿಷಯ ನಮಗೆಲ್ರಿಗೂ ಗೊತ್ತು ಪ್ರಪಂಚದಲ್ಲಿ. ಆದರೆ ಕೆಲವರು ಅದನ್ನು ಹೇಳ್ತಕ್ಕಂಥದ್ದು ತುಂಬ ಸ್ವಾರಸ್ಯಪೂರ್ಣವಾಗಿ ಹೇಳ್ತಾರೆ. ಅದರಿಂದ ಅದು ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಹೇಗೆ ಹೇಳಬೇಕು, ಯಾವಾಗ ಹೇಳಬೇಕು, ಯಾವ ಪ್ರಮಾಣದಲ್ಲಿ, ಕೇವಲ ಒಂದು ವಿಷಯ ತಗೊಂಡು ತುಂಬ ಹೊಗಳಿ ಅವು ಒಂಥರ ಇದ್ರಲ್ಲಿ ಹೇಳ್ತಾರಲ್ಲ, ಪೂಜಾರಿಗಳ ಮಂತ್ರಕ್ಕಿಂತ ಉಗುಳೇ ಜಾಸ್ತಿ ಆಯಿತು ಅಂತ. ಆ ರೀತಿ ಹೇಳಿದರೆ ಅಲ್ಲಿ ಕೇಳುಗರ ಅಥವಾ ಓದುಗರ ಒಂದು ಆಸಕ್ತಿಯನ್ನು ನಾವು ಹಿಡಿದಿಟ್ಕೊಳ್ಳಿಕ್ಕಾಗಲ್ಲ. ಅದರಿಂದ ಇವೆಲ್ಲವನ್ನು ಕೂಡ ಒಟ್ಟಿಗೆ ಬೆಸೆದ್ರೆ ಪ್ರತಿಭೆ ವ್ಯುತ್ಪತ್ತಿಗಳೆರಡೂ ಕೂಡ ಒಂದಕ್ಕೊಂದು ಬೆಸೆದ್ರೆ ಅದು ಶ್ರೇಯಸ್ಕರ ಆಗುತ್ತೆ. ಅದರಿಂದ ಪ್ರತಿಭೆ ಎಷ್ಟು ಮುಖ್ಯನೋ ಈ ವ್ಯುತ್ಪತ್ತಿ ಅಂದರೆ ಲೋಕದ ಜ್ಞಾನ, ಲೋಕದ ಅರಿವು, ಶಾಸ್ತ್ರಗಳ ಅರಿವು ಅಷ್ಟೇ ಮುಖ್ಯ ಆಗುತ್ತೆ. ಇಲ್ಲಿ ಲೋಕಜ್ಞಾನವಿಲ್ಲದೆ ಕಟ್ಟಿದ ಕಾವ್ಯ ಯಾರನ್ನೂ ಮೆಚ್ಚಿಸಲು ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಇಲ್ಲಿ ಈಗ ನಿಮಗೆ ಅರ್ಥ ಆಯಿತು. ಬಹುಜ್ಞತ ವ್ಯುತ್ಪತ್ತಿ ಅಂದರೆ ಏನು ಅಂದರೆ ಬಹು ವಿಷಯಗಳನ್ನು ತಿಳಿದಿರುವುದೇ ವ್ಯುತ್ಪತ್ತಿ ಅಂತ ರಾಜಶೇಖರ ಇಲ್ಲಿ ಹೇಳ್ತಾನೆ. ಈಗ ನಿಮಗೆ ಅಲ್ಲಿ ಯಾವ್ಯಾವುದನ್ನು ಅಧ್ಯಯನ ಮಾಡಿರಬೇಕು, ಯಾವ್ಯಾವ ಜ್ಞಾನ ಇರಬೇಕು ಅನ್ನೋದು ಈಗ ಗೊತ್ತಾಯಿತು. ಮುಂದೆ ಬಂದರೆ ಅವನೇ ಹೇಳ್ತಾನೆ ಉಚಿತಾನುಚಿತ ವಿವೇಕ. ಅಂದರೆ ವ್ಯುತ್ಪತ್ತಿಯ ಇನ್ನೊಂದು ಪ್ರಮುಖವಾದ ಮುಖವನ್ನು ಅವನು ಉದ್ಘಾಟಿಸ್ತಾ ರಾಜಶೇಖರ ಇದನ್ನು ಹೇಳ್ತಾನೆ. ಯಾವುದು ಉಚಿತ, ಯಾವುದು ಅನುಚಿತ ಅನ್ನೋದು ವಿವೇಚನೆ ವ್ಯುತ್ಪತ್ತಿ ಅನ್ನೋ ಸೂತ್ರವನ್ನು ಅವನು ಹೇಳ್ತಾನೆ. ವ್ಯುತ್ಪತ್ತಿ ಅಂದರೆ ಪ್ರತಿಭೆಗೆ ಉಪಯೋಗವಾಗುವ ಸಮಸ್ತ ವಸ್ತುಗಳ ಹಿಂದು ಮುಂದನ್ನು ವಿಮರ್ಶಿಸುವ ವಿಚಕ್ಷಣತೆ ಅಂತ ಇವನು ಹೇಳ್ತಾನೆ. ಈ ಅಭಿನವ ಗುಪ್ತ ಕೂಡ ಅದನ್ನೇ ಮತ್ತೆ ಇನ್ನೊಂದು ಸಲ ಅದನ್ನು ಸಪೋರ್ಟ್ ಮಾಡಿ ಹೇಳ್ತಾನೆ. ಈಗ ಕಾವ್ಯದಲ್ಲಿ ಯಾವುದನ್ನು ಈಗ ಹೇಳಬೇಕು, ಎಷ್ಟು ಹೇಳಬೇಕು, ಸಂಗ್ರಹಿಸಿ ಹೇಳಬೇಕಾದ ಯಾವುದು, ವಿಸ್ತರಿಸಿ ಯಾವುದನ್ನು ಹೇಳಬೇಕು, ಯಾವುದನ್ನು ಹೇಳಬಾರ್ದು ಯಾವುದು ಎಂಬುದನ್ನೆಲ್ಲ ನಿಶ್ಚಯಿಸ್ಕೊಳ್ತಕ್ಕಂಥ ಗುಣವೇ ಉಚಿತಾನುಚಿತ ವಿವೇಕ ಅಂತ ಹೇಳ್ಬೋದು. ಇಲ್ಲಿ ನವೋಲ್ಲೇಖಶಾಲಿಯಾದ ಕವಿ ಪ್ರತಿಭೆ ಅಭಿವ್ಯಕ್ತಿಯ ಸಂದರ್ಭದಲ್ಲಿ ಬಹುಜ್ಞತೆಯಿಂದ ದತ್ತವಾದಂಥ ಅನುಭವ ದ್ರವ್ಯವನ್ನು ಒಂದು ವ್ಯವಸ್ಥೆಗೆ ತರುತ್ತೆ. ಹೀಗೆ ವ್ಯವಸ್ಥೆಗೆ ತರ್ತಕ್ಕಂಥ ಕ್ರಿಯೆಯಲ್ಲಿ ಪ್ರವೃತ್ತ ಆಗತಕ್ಕಂಥದ್ದು ಉಚಿತಾನುಚಿತ ವಿವೇಕ ರೂಪದ ವಿಮರ್ಶನಾ ಪ್ರತಿಜ್ಞೆ ಆಗಿದೆ. ಈ ರುದ್ರಟ ಕೂಡ ಯುಕ್ತಾಯುಕ್ತ ವಿವೇಕವೇ ವ್ಯುತ್ಪತ್ತಿ ಅಂತ ರಾಜಶೇಖರನ ಸೂತ್ರಕ್ಕೆ ಸಂವಾದಿಯಾಗುವ ರೀತಿ ಅವನು ಹೇಳಿದ್ದಾನೆ. ಹಾಗೆಯೇ ಛಂದಸ್ಸು, ವ್ಯಾಕರಣ, ನೃತ್ಯಾದಿ ಕಲೆಗಳು, ಲೋಕಸ್ಥಿತಿ, ಪದಾರ್ಥಗಳ ವಿಶೇಷ ಜ್ಞಾನದಿಂದ ಬರ್ತಕ್ಕಂಥ ಉಚಿತಾನುಚಿತತ್ವ ಪರಿಜ್ಞಾನ ಅನ್ನೋದೇ ವ್ಯುತ್ಪತ್ತಿ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಸಹೃದಯನ ಕಡೆಯಿಂದ ಕೂಡ ವ್ಯುತ್ಪತ್ತಿ ಎಂಬ ಶಬ್ದಕ್ಕೆ ಸಾರ್ಥಕತೆ ಉಂಟು ಅಂತ GSS ಹೇಳ್ತಾರೆ. ಇಲ್ಲಿ
ಈ ಉದಾಹರಣೆ ಕಾವ್ಯ ನಾಟ್ಯಾದಿಗಳ ಸಂದರ್ಭದಲ್ಲಿ ಸಹೃದಯನಿಗೆ ಆಹ್ಲಾದ ಸಂತೋಷ ಒದಗೋದ್ರ ಜೊತೆಗೆ ಅನೇಕ ವಿಷಯಗಳ ಕುರಿತು ತಿಳುವಳಿಕೆ ದೊರೆಯೋದ್ರಿಂದ ಅವನು ಮತಿಯಾಗ್ತಾನೆ ಅನ್ನೋ ಮಾತನ್ನು ಇವರು ವಿವರಿಸ್ತಾರೆ ಇಲ್ಲಿ ಉಚಿತಾನುಚಿತ ಅನ್ನೋದು ಒಂದರ್ಥದಲ್ಲಿ ಪ್ರತಿಭೆಯ ನಿಯಂತ್ರಣ ಆಗಿದೆ ಅಂತ ಭಾವಿಸಿರ್ ತಪ್ಪಿಲ್ಲ. ಉದಾಹರಣೆ, ಪ್ರತಿಭೆ ಚುರುಕಾಗಿ ಓಡೋ ಕುದುರೆಯಂತೆ, ಆದರೆ ಅದು ಸುಮ್ಮನೆ ಹೇಗೇಗೋ ಎಲ್ಲೆಲ್ಲೋ ಹೋದರೆ ಅದು ಗುರಿಯನ್ನು ತಲುಪಲಿಕ್ಕಾಗಲ್ಲ. ಆಗ ಅದ್ರ ಕಡಿವಾಣವನ್ನು, ಈಗ ಅದಕ್ಕೆ ಜೀನ್ ಹಾಕಿ, ಕುದುರೆಗೆ ಜೀನ್ ಹಾಕಿ ಹೇಗೆ ಹಿಡಿದಿಟ್ಕೊಳ್ತೀವೋ ಹಾಗೆ ಪ್ರತಿಭೆಯನ್ನು ಯಾವ ಪ್ರಮಾಣದಲ್ಲಿ ಎಲ್ಲಿ ಯಾವ ಕಡೆ ಓಡಿಸ್ಬೇಕು ಅನ್ನೋಂಥ ನಿಯಂತ್ರಣವೇ ಈ ಉಚಿತಾನುಚಿತ. ಅಂದರೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವಾಗ ಎಲ್ಲಿ ಹೇಗೆ ಯಾವ ಪ್ರಮಾಣದಲ್ಲಿ ಅದನ್ನು ಹೇಳಬೇಕು ಅನ್ನೋ ಅರಿವು ಇರಬೇಕು. ಆ ಚಾವಟಿನ ಕುದುರೆನ ಕೈಲಿ ಹಿಡಿದು ಎಲ್ಲಿ ಎತ್ತ ಓಡಿಸ್ಬೇಕೋ ತಿರುಗಿಸ್ಬೇಕೋ. ಉದಾಹರಣೆ, ಈಗ ಅದಕ್ಕೆ ಈ ಕಡೆಗೆ ಟರ್ನ್ ಮಾಡಬೇಕಂತಲಾಗಲಿ, ಇಲ್ಲಿ ಹಳ್ಳ ಇದೆ ಅಲ್ಲಿ ನಿಧಾನಕ್ಕೆ ಹೋಗಬೇಕು ಅನ್ನೋ ಅರಿವಿರಲ್ಲ. ಆ ಸಂದರ್ಭದಲ್ಲಿ ಕುದುರೆ ಮೇಲೆ ನಿಂತಹ ಸವಾರ ಇದನ್ನು ಸರಿಯಾದ ದಾರಿಲಿ ಆ ಜೀನಿನ ಮೂಲಕ ಅದನ್ನು ಹಿಡಿತಕ್ಕೆ ತಗೊಂಡು ನಡ್ಕೊ ಹೋಗಬೇಕಾಗುತ್ತೆ. ಅದೇ ರೀತಿ ಪ್ರತಿಭೆಯನ್ನು ಕೂಡ, ಪ್ರತಿಭೆ ಇರುತ್ತೆ ಮನುಷ್ಯನಿಗೆ, ಅದಕ್ಕೆ ಎಲ್ಲ ಬುದ್ಧಿವಂತರು ಯಶಸ್ವಿ ಮನುಷ್ಯರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಯಾವ ಸಮಯದಲ್ಲಿ ಹೇಗೆ ನಡ್ಕೋಬೇಕು. ಈ ಉದಾಹರಣೆ ಎಲ್ರಿಗೂ ಒಂದು ದೃಷ್ಟಿನಲ್ಲಿ ನೋಡಿದರೆ ಎಲ್ಲರೂ ಪ್ರತಿಭಾವಂತರೇ, ಆದರೆ ಇದನ್ನು ಬಳಸ್ಕೊಳ್ತಕ್ಕಂಥ ರೀತಿಯಲ್ಲಿ ಎಷ್ಟೋ ಜನ ಫೇಲ್ಯೂರ್ ಆಗ್ತಾರೆ. ಬಳಸ್ಕೊಳ್ತಕ್ಕಂಥ ಇದರಲ್ಲಿ ಯಶಸ್ವಿ ವ್ಯಕ್ತಿಗಳಾಗ್ತಾರೆ. ಅದರಿಂದ ನೀವು ಬುದ್ಧಿಯನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ದಿಕ್ಕಿನಲ್ಲಿ ಹೋದರೆ ನಿಮ್ಮ ಬದುಕಿನಲ್ಲಿ ನೀವು ಯಶಸ್ವಿಗಳಾಗಬಹುದು ಈಗ ಅನ್ನೋದನ್ನು ಇಲ್ಲಿ ನಾವು ಅದನ್ನು ಗಮನಿಸ್ತೀವಿ ಈಗ ಆ ರೀತಿ. ಹಾಗೆಯೇ ಇಲ್ಲಿ ಮುಂದೆ ಬಂದರೆ ಅದನ್ನೇ ಹೇಗೆ ಸಾರಥಿ ಹೇಗೆ ಯುದ್ಧದಲ್ಲಿ ಹಿಂದಿನ ಕಾಲದಲ್ಲಿ ಸಾರಥಿ ಹೀಗೆ ಹೋಗ್ಬೇಕು ಅಂತ ಅವ್ನು ಕರ್ಕೊಂಡು ಹೋಗ್ತಿದ್ದ, ಅರ್ಜುನನಿಗೆ ಕೃಷ್ಣ ಸಾರಥಿ ಆಗಿದ್ದ. ಆ ರೀತಿ ಇಲ್ಲೂ ಕೂಡ ಆ ಪ್ರತಿಭೆಯನ್ನು ಸರಿಯಾದ ದಾರಿಯಲ್ಲಿ ಅವಧಾನದಿಂದ ಆ ಕಟ್ಟು ಸುಡ್ಲಿ ಕಲ್ಪನೆ ಅತ್ತಿತ್ತ ಜಾರಿದರೆ ರಸಪ್ರತೀತಿಗೆ ಭಂಗ ಉಂಟಾಗುತ್ತೆ. ಖಂಡಿತ ಹೀಗೆಲ್ಲ ಆಗದಂತೆ ಪ್ರತಿಭೆಯನ್ನು ಉಚಿತಾನುಚಿತ ವಿವೇಕ ನಿಯಂತ್ರಿಸುತ್ತೆ. ಅಂದರೆ ಅವನಿಗೆ ಜ್ಞಾನ ಇರಬೇಕು, ಯಾವುದನ್ನು ಒಳ್ಳೆಯದನ್ನು ಹೇಗೆ ಹೇಳಬೇಕು, ಹೇಗೆ ಅದನ್ನು ಕಂಟ್ರೋಲ್ ಮಾಡಬೇಕು, ಹೇಗೆ ಅದನ್ನು ಪ್ರತ್ಯಕ್ಷವಾಗಿ ಹೇಳಬೇಕಾ ಪರೋಕ್ಷವಾಗಿ ಹೇಳಬೇಕಾ ಅಂತ. ಹೀಗೆ ಕೇವಲ ಬುದ್ಧಿ ಪಾಂಡಿತ್ಯದ ಹೆಚ್ಚಳದಿಂದ ಉಂಟಾಗ್ತಕ್ಕಂಥ ಒಂದು ಕ್ಲೇಶವನ್ನು ಉಚಿತಾನುಚಿತ ಪ್ರಜ್ಞೆ ಇದು ಪರಿಹಾರವನ್ನು ಮಾಡುತ್ತೆ. ಈ ಪ್ರೌಢನಂತ ಹೆಮ್ಮೆಗೊಂಡು ಶ್ರೀಸಾಮಾನ್ಯರನ್ನು ಅಸಡ್ಡೆ ಮಾಡಿ ವಿದ್ವಾಂಸರ ಶ್ಲಾಘನೆಯನ್ನು ನಿರೀಕ್ಷತಕ್ಕಂಥ ಪ್ರವೃತ್ತಿಗೂ ಕೂಡ ಈ ಉಚಿತಾನುಚಿತ ಪ್ರಜ್ಞೆ ಕಡಿವಾಣವನ್ನು ಹಾಕುತ್ತೆ. ಕಾವ್ಯರಸ ಅರ್ಥಪ್ರತೀತಿ ಪ್ರವಾಹದಂತೆ ಉಕ್ಕಿ ಹರಿದು ಯಾವ ಅಡೆತಡೆ ಇಲ್ಲದೆ ಸಹೃದಯರ ಅಂತರಂಗವನ್ನು ತುಂಬ್ಕೋಬೇಕು. ಹಾಗಲ್ಲದೆ ಕವಿ ತನ್ನ ವಿಚಾರಗಳನ್ನು ಒಗಟೆಯಂತೆ ಗೂಢವಾಗಿಸಿದ್ರೆ ಏನು ಫಲ? ಆ ಕಾವ್ಯ ಅರ್ಥ ಆಗಬೇಕು ಅಂದರೆ ಅದಕ್ಕೆ ವ್ಯಾಖ್ಯಾನ, ಟೀಕೆ, ಟಿಪ್ಪಣಿಗಳು ಬೇಕು, ಭಾಷ್ಯಗಳು ಬೇಕು ಅಂತ ಆದರೆ ಹಾಗೆ ಬರ್ದವನು ಕವಿ ಎಂಬಲ್ಲಿ